ಚುನಾವಣೆಗೆ ಆಹ್ವಾನ ನೀಡಿದ್ರು. ರಾಜೀನಾಮೆ ಕೊಟ್ಟು ಚುನಾವಣೆ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ, ಇದು ಕೂತ್ರಷ್ಟೇ. ಅವ್ರೇನು ಗಾಳಿಯೊಳಗೆ ಗುಂಡು ಹೊಡೆದಾರ, ನಾವಿನ್ನು ಹೇಳ್ಬೇಕತ್ತೆ. ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ. ಇದು ಆಮೇಲೆ ಚುನಾವಣೆ ಚಾಲೆಂಜು ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ಬರ್ರಿ, ನಿಮಗೆ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ ತಿಳ್ಕೊಂಡು ನಮ್ಮ ಜನ ಏನು ಹೇಳಿದರು, ನಿಮ್ಮನ್ನು ಆರಿಸಿ ಕಳಿಸೋದು ನಾವು, ಅದಕ್ಕೆ ರಾಜೀನಾಮೆ ನಿಮಗೆ ಅಧಿಕಾರ ಇಲ್ಲದ ರಾಜೀನಾಮೆ ಕೊಡೋದು. ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡ್ರಿ, ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋಂದ್ರೆ ಕೊಡ್ರಿ, ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದನೇದ್ದು. ಎರಡನೇದು, ನಾನು ಚುನಾವಣೆಗೆ ನಿಲ್ಲಬಾರಂತ ಮಾಡಿದ್ದೆ 28ಕ್ಕೆ, ಸಾಕು ಪೈನ್ ಅಂತ ತಿಳ್ಕೊಂಡು. ಅದನ್ನು ನಿರಾಣಿ ಅವರು ಬಡ್ದು ಎಬ್ಸಿದ್ರು. ಈಗ ನನ್ನ ಬಡ್ದು ಎಬ್ಸಿದ್ರು. ಮತ್ತು ನಮ್ಮ ಕಾರ್ಯಕರ್ತರು ಏನು ಹೇಳಿದರು, ಆ ನಿರಾಣಿ ಅವ್ರು ಏನು ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ, ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋರಿ ಅಂತ ಹೇಳ್ಯಾರ. ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋ ಅಂತ ಹೇಳ್ಯಾರ. ಅದಕ್ಕೆ ನಮಗೆ ಅದನ್ನ ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು. ಆಮೇಲೆ ಒಂದು ನಿಮಿಷ ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳಿದ್ನಲ್ಲ, 28ಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನಗೆ ಇನ್ನೊಂದು ಟಿಕೆಟ್ ಕೊಟ್ಟಂದ್ರೆ ನಿಶ್ಚಿತವಾಗಿ ನಿರಾಣಿಯರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ. ಮಾಡೋ ವಿಚಾರ ಇದ್ದಿದ್ದೆಲ್ಲ ಸ್ಪರ್ಧೆ ಮಾಡ್ತೀನಿ.